ಮನುಷ್ಯನ ಆರೋಗ್ಯ ಅಂತ ಅಂದರೆ ಕಣ್ಣು ಮೂಗು ಮೆದುಳು ಅಷ್ಟೇ ಅಲ್ಲ. ಸೊ ಕಿಡ್ನಿ ಕೂಡ ಒಂದು ಮುಖ್ಯವಾದ ಭಾಗ ಆಗಿರುತ್ತೆ. ಸೊ ಕಿಡ್ನಿಗೆ ಯಾವ ರೀತಿಯಾದಂತಹ ತೊಂದರೆ ಆದಾಗ ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೋದು, ಅದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ನ ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ನಂದಕಿಶೋರ್ ಬಿ ಅವರ ಜೊತೆ ಮಾತಾಡಲಿಕ್ಕಿದ್ದೇವೆ. ಎಸ್ ಡಾಕ್ಟರ್, ಈಗ ಕಿಡ್ನಿ ಎಷ್ಟು ಇಂಪಾರ್ಟೆಂಟ್ ಒಂದು ಪರ್ಸನ್ಗೆ ಅಂತ? ಕಿಡ್ನಿ ಎಲ್ಲರೂ ಇದನ್ನು ತುಂಬಾಗಿ ಯಾರು ಕೂಡ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಈಗ ನಮ್ಮ ಬಾಡಿಯಲ್ಲಿ ಹಾರ್ಟ್ಗೆ ಕೊಡುವಷ್ಟು ಇಂಪಾರ್ಟೆನ್ಸ್ ಅಥವಾ ಬ್ರೈನ್ಗೆ ಕೊಡುವಷ್ಟು ಇಂಪಾರ್ಟೆನ್ಸ್ ಕಿಡ್ನಿಗೆ ಬಗ್ಗೆ ಅಷ್ಟು ಜಾಸ್ತಿ ಜನರಿಗೆ ಅದರ ಬಗ್ಗೆ ಅರಿವಿಲ್ಲ. ದೇವರು ನಮ್ಗೆ 2 ಕಿಡ್ನಿಗಳನ್ನು ಕೊಟ್ಟಿದ್ದಾರೆ. ಆದ ಕಾರಣ ಈ ಕಿಡ್ನಿ ಕಾಯಿಲೆಗಳು ಯೂಶಲಿ ನಮ್ಗೆ ಲಾಸ್ಟ್ ಸ್ಟೇಜಸ್ ಅಲ್ಲಿ ಗೊತ್ತಾಗೋದು. ಯಾಕಂದ್ರೆ ಅದರ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮ್ಗೆ 2 ಕಿಡ್ನಿ ಇರುವ ಕಾರಣ ಅದು ಮಾಸ್ಕ್ ಆಗಿ ಹೋಗ್ತದೆ, ಅಂದ್ರೆ ಸಿಂಪ್ಟಮ್ಸ್ ಅಷ್ಟು ಇರೋದಿಲ್ಲ. ಹೃದಯಕ್ಕೆ ಏನಾದ್ರು ತೊಂದರೆ ಬಂದ್ರೆ ಇಮಿಡಿಯೇಟ್ ಬರ್ತಾರೆ, ಯಾಕಂದ್ರೆ ಅದು ಒಂದೇ ಇರೋದು. ಸೊ ಅದ ಕಾರಣ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಇಮಿಡಿಯೇಟ್ ನೆಕ್ಸ್ಟ್ ಆಪ್ಷನ್ ಇಲ್ಲ. ಅದ ಕಾರಣ ಬಟ್ ಕಿಡ್ನಿಯಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ 2 ಕಿಡ್ನಿಗಳಿದೆ. ಸೊ ಒಂದು ಕಿಡ್ನಿ ಡ್ಯಾಮೇಜ್ ಆದ್ರೂ ಕೂಡ ಕೆಲವರು ಬದುಕ್ತಾರೆ ಅಥವಾ ಏನ್ ಪ್ರಾಬ್ಲಮ್ ಇಲ್ಲದೆ ಇರ್ತಾರೆ. ಬಟ್ 2 ಕಿಡ್ನಿಗಳು ಫೇಲ್ ಆದ್ರೆ ಮತ್ತೆ ಅದಕ್ಕೆ ಬೇರೆ ಅಂತ ಆಲ್ಟರ್ನೇಟಿವ್ ಇಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು, ಇಲ್ಲಾಂದ್ರೆ ಡಯಾಲಿಸಿಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕಿಡ್ನಿ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಅಂಗ. ಯಾಕೆಂದ್ರೆ ಅದು ಕೂಡ ನಮ್ಮ ಕಿಡ್ನಿ ಮೇನ್ ಫಂಕ್ಷನ್ ಏನಂದ್ರೆ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್, ಅಂದ್ರೆ ಅದನ್ನು ನಮ್ಮ ಡೈಜೆಷನ್ ಇಂದಾಗ್ಲಿ ಅಥವಾ ನಮ್ಮ ಮೆಟಬಾಲಿಸಮ್ ಇಂದ ಆಗುವಂತ ಯಾವುದೇ ವೇಸ್ಟ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದನ್ನೆಲ್ಲ ಹೊರಗಡೆ ಹಾಕುವಂತ ಒಂದು ಕಾರ್ಯ ಮಾಡ್ತದೆ. ಸೊ ಅದು ಎಲ್ಲಿ ಅದು ಕೆಲಸ ಮಾಡೋದು ನಿಲ್ಸಿದ್ರೆ ನಮ್ಮ ದೇಹದಲ್ಲಿ ಆ ವೇಸ್ಟ್ ಪ್ರಾಡಕ್ಟ್ಸ್ ಜಾಸ್ತಿ ಆಗಿ ಅದರಿಂದ ತುಂಬಾ ಪ್ರಾಬ್ಲಮ್ಗಳು ಆಗುವಂತ ಸಂದರ್ಭ ಜಾಸ್ತಿ ಇರ್ತದೆ. ಈಗ ಎಲ್ಲದಕ್ಕೂ ಒಂದು ಆಯಾ ದಿನ ಅಂತ ಇರುತ್ತೆ, ಆಚರಣೆ ಮಾಡ್ತಾರೆ. ಸೊ ಕಿಡ್ನಿ ಡೇ ಅನ್ನೋದು ಕೂಡ ಒಂದಿದೆ, ಆದ್ರೆ ಹೆಚ್ಚಾಗಿ ಅದು ಜನರಿಗೆ ಗೊತ್ತಿಲ್ಲ. ಯಾಕೆ ಅದನ್ನ ಆಚರಿಸಬೇಕು, ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಮೊದಲನೇದಾಗಿ ಡಾಕ್ಟ್ರೆ, ಈ ವರ್ಲ್ಡ್ ಕಿಡ್ನಿ ಡೇ ಯಾವಾಗ ಅಂತ? ಯೂಶಲಿ ಇದು ನಮ್ಮ ವರ್ಲ್ಡ್ ಕಿಡ್ನಿ ಫೌಂಡೇಶನ್ ಅವರಿಂದ ಪ್ರತಿ ವರ್ಷ ಕೂಡ ಈ ವರ್ಲ್ಡ್ ಕಿಡ್ನಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಅದನ್ನು ಸೆಕೆಂಡ್ ಥರ್ಸ್ಡೇ ಆಫ್ ಮಾರ್ಚ್ ತಿಂಗಳ 2ನೇ ಗುರುವಾರದಂದು ವರ್ಲ್ಡ್ ಕಿಡ್ನಿ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇದು ಎಲ್ಲಾ ದೇಶದಲ್ಲಿ ಕೂಡ ಈ ಕಿಡ್ನಿ ಡೇ ಅನ್ನು ಆಚರಿಸ್ತಾರೆ. ಆ ದಿವಸ ಕಿಡ್ನಿ ಸಂಬಂಧಿತ ಅದರ ಆರೋಗ್ಯದ ಬಗ್ಗೆ ಅಥವಾ ಅದಕ್ಕೆ ಬರುವಂತಹ ಕಾಯಿಲೆಗಳ ಬಗ್ಗೆ ಈ ಜನರಿಗೆ ಮಾಹಿತಿ ತಿಳಿಸುವ ಉದ್ದೇಶದಿಂದಾಗಿ ಸುಮಾರು ಪ್ರೋಗ್ರಾಮ್ಸ್ ಅನ್ನು ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಈ ವರ್ಷ ಕೂಡ ಮೊನ್ನೆ ಅಂದ್ರೆ ಕಳೆದ ವಾರ ಮಾರ್ಚ್ 12ಕ್ಕೆ ನಮ್ದು ವರ್ಲ್ಡ್ ಕಿಡ್ನಿ ಡೇ ಆಗಿರುವಂತ. ಸೊ ಇದನ್ನ ಮಾಡೋ ಅಗತ್ಯ ಏನಾದ್ರು? ಹೌದು, ಕಿಡ್ನಿ ಡೇ ಆಚರಿಸೋದ್ರಿಂದಾಗಿ ನಮ್ಗೆ ವೈದ್ಯರಿಗೆ ಮೇನ್ ಇಂಟೆನ್ಷನ್ ಏನಂದ್ರೆ ಜನರಿಗೆ ಕಿಡ್ನಿ ಸಮಸ್ಯೆಗಳ ಪ್ರಾಥಮಿಕ ಯಾವುದೆಲ್ಲ ಲಕ್ಷಣಗಳಿದೆ ಅದನ್ನು ಅರಿವು ಮಾಡಿಕೊಂಡು ಕಿಡ್ನಿಗಳ ಫಂಕ್ಷನ್ ಏನು, ಕಿಡ್ನಿಗಳಿಗೆ ತೊಂದರೆ ಆದ್ರೆ ಅದಕ್ಕೆ ಬೇಕಾಗುವಂತ ಜಾಗೃತೆಯಾಗಿ ನಾವು ಏನೆಲ್ಲ ಮಾಡ್ಬೇಕಾಗ್ತದೆ, ಅಥವಾ ಏನಾದ್ರೂ ಪ್ರಾಬ್ಲಮ್ ಕಂಡು ಬಂದ್ರೆ ಅದಕ್ಕೆ ಬೇಕಾಗುವ ಟ್ರೀಟ್ಮೆಂಟ್ ಯಾವುದು, ಇದರ ಬಗ್ಗೆ ಎಲ್ಲ ಕೂಲಂಕಷವಾಗಿ ನಾವು ಪೇಷಂಟ್ ಅಥವಾ ಜನರಿಗೆ ತಿಳಿಸುತ್ತೇವೆ. ಮತ್ತೆ ಇದರ ಕಿಡ್ನಿದ ಇಂಪಾರ್ಟೆನ್ಸ್ ನಮ್ಮ ದೇಹದಲ್ಲಿ ಎಷ್ಟು ಇದೆ ಅಂತ ಹೇಳಿ ಅದನ್ನು ಕೂಡ ನಾವು ಹೈಲೈಟ್ ಆಗಿ ಮಾಡ್ತೇವೆ. ಸೊ ವರ್ಲ್ಡ್ ಕಿಡ್ನಿ ಡೇ ಎಲ್ಲ ದೇಶಗಳಲ್ಲೂ ಆ ದಿವಸ ಸೆಲೆಬ್ರೇಟ್ ಮಾಡ್ತೇವೆ. ಹಾಗೇನೆ ಈಗ ಒಂದು ಡೇ ಅನ್ನ ಆಚರಿಸೋದಾದ್ರೆ ಅದಕ್ಕೊಂದು ಧ್ಯೇಯ ವಾಕ್ಯ ಅಂತ ಇರುತ್ತೆ. ಈ ಕಿಡ್ನಿಗೂ ಏನಾದ್ರೂ ಈ ತರದ್ದು ಧ್ಯೇಯ ವಾಕ್ಯ ಅಥವಾ ಥೀಮ್ ಅಂತ ಹೇಳ್ತಾರೆ. ಇದು ಎವ್ರಿ ಇಯರ್ ಈ ವರ್ಲ್ಡ್ ಕಿಡ್ನಿ ಡೇಗೆ ಒಂದೊಂದು ಥೀಮ್ ಗಳನ್ನು ಕೊಡ್ತಾರೆ. ಎವ್ರಿ ಇಯರ್ ಚೇಂಜ್ ಆಗ್ತಾ ಇರ್ತದೆ. ಸೊ ಈ ವರ್ಷದ ಥೀಮ್ ಏನಂದ್ರೆ ಕಿಡ್ನಿ ಹೆಲ್ತ್ ಫಾರ್ ಆಲ್, ಕೇರಿಂಗ್ ಫಾರ್ ದ ಪೀಪಲ್ ಅಂಡ್ ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್. ಇದು ಅದರಲ್ಲಿ 2 ಅಂಶಗಳಿದೆ. ಕೇರಿಂಗ್ ಫಾರ್ ದ ಪೀಪಲ್ ಅಂದ್ರೆ ಎಲ್ಲಾ ಜನರು ಕಿಡ್ನಿ ಸಮಸ್ಯೆದ ಆರೋಗ್ಯದ ಬಗ್ಗೆ ಅದರ ಬಗ್ಗೆ ತಿಳಿವಳಿಕೆ ಹೇಳೋದು, ಮತ್ತು ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ನಮ್ಮ ಭೂಮಿಯನ್ನು ಉಳಿಸುವಂತ ವಿಧಾನ. ಅಂದ್ರೆ ಈಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಜನರಿಗೆ ಆರೋಗ್ಯ ಅದರ ಮೇಲೆ ಪರಿಣಾಮ ಬೀರ್ತಾ ಉಂಟು. ಸೊ ನಾವು ನಮ್ಮ ಭೂಮಿಯನ್ನು ಅಥವಾ ಪ್ಲಾನೆಟ್ ಅನ್ನು ಪ್ರೊಟೆಕ್ಟ್ ಮಾಡಿದ್ರೆ ಅದರಿಂದ ಆಗುವಂತ ಡಿಸೀಸ್ ಗಳನ್ನು ಕಿಡ್ನಿ ಸಂಬಂಧಿತ ಡಿಸೀಸ್ ಅನ್ನು ಕಮ್ಮಿ ಮಾಡಬಹುದು ಅಂತ ಹೇಳಿ. ಸೊ ಅದರ ಬಗ್ಗೆ ಕೂಡ ನಾವು ಜಾಗೃತಿಯನ್ನು ಈ ವರ್ಷ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಓಕೆ, ಈಗ ಯಾರಾದ್ರೂ ಕಿಡ್ನಿ ಡಿಸೀಸ್ ಇಂದ ಏನಾದ್ರೂ ಅವರು ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಅಂತಾದ್ರೆ ಅದು ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ? ಅದೇ ಸ್ಟಾರ್ಟಿಂಗ್ ಸ್ಟೇಜಸ್ ಯೂಶಲಿ ಅದೇ ಈ 2 ಕಿಡ್ನಿಗಳು ಇರುವ ಕಾರಣ ನಮ್ದು ದೇವರು ಅದ ಕಾರಣ ಅದು ಕಿಡ್ನಿ ಡ್ಯಾಮೇಜ್ ಅಟ್ಲೀಸ್ಟ್ 80 to 90% ಡ್ಯಾಮೇಜ್ ಆದ್ರೆ ಮಾತ್ರ ಇಂಥ ಡಿಸೀಸ್ ಬಳಲ್ತಾ ಇದ್ರೆ ಅದರದ್ದು ರೋಗ ಲಕ್ಷಣಗಳು ಕಾಣ್ತದೆ.
ಮೇನ್ಲಿ ನಮ್ಮ ಒಂದು ಏನಂದ್ರೆ ಮುಖದಲ್ಲಿ ಅಥವಾ ದೇಹದಲ್ಲಿ ನೀರು ತುಂಬಿದ ಕಾರಣ ಬಾಪು ಅಥವಾ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ, ಅದು ಕಾಣಿಸಿರುತ್ತದೆ. ಆಮೇಲೆ ಯೂರಿನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಅಂದ್ರೆ ಯೂರಿನ್ ಎಕ್ಸ್ಕ್ರೀಷನ್ ಆಫ್ ಯೂರಿನ್ ಪರ್ ಡೇ ಅದ್ರದ್ದು ವಾಲ್ಯೂಮ್ ಕಮ್ಮಿ ಆಗ್ತಾ ಬರ್ತದೆ, ಅಥವಾ ಅದರಲ್ಲಿ ಬಣ್ಣ ಚೇಂಜ್ ಆಗ್ತದೆ, ಅಂದ್ರೆ ರೆಡ್ ಕಲರ್ ಹೋಗುದು ಅಥವಾ ತುಂಬಾ ಕಾನ್ಸಂಟ್ರೇಟೆಡ್ ಯೂರಿನ್ ಹೋಗುದು, ಆ ತರದ್ದು ಕಾಣ್ತದೆ. ಕೆಲವೊಮ್ಮೆ ಕೆಲವರಿಗೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ವಾಮಿಟಿಂಗ್, ಎನೋರೆಕ್ಸಿಯಾ ಅಥವಾ ಹಸಿವಿಲ್ಲದೆ ಇರುವುದು, ಅಥವಾ ಜಾಸ್ತಿ ಇಚಿಂಗ್ ಅಂತ ಹೇಳ್ತೇವೆ, ಬಾಡಿ ಫುಲ್ ಬಾಡಿ ಇಚಿಂಗ್. ಅದ್ರಲ್ಲಿ ಯಾಕೆಂದ್ರೆ ಟಾಕ್ಸಿನ್ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಇರ್ತದೆ ದೇಹದಲ್ಲಿ, ಆದ ಕಾರಣ ಅದ್ರಲ್ಲಿ ಅಕ್ಯುಮುಲೇಟ್ ಆದ ಕಾರಣ ಇಚಿಂಗ್ ಆಗ್ತದೆ. ಸೊ ಇದೆಲ್ಲ ಡಿಸೀಸಸ್ ಅರ್ಲಿ ಸಿಂಪ್ಟಮ್ಸ್ ಆಫ್ ಕಿಡ್ನಿ ಪ್ರಾಬ್ಲಮ್. ಕೆಲವರಿಗೆ ಬ್ರೆತ್ಲೆಸ್ನೆಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಈ ದೇಹದಲ್ಲಿ ನೀರಿನಂಶ ಜಾಸ್ತಿ ಆದ್ರೆ ಲಂಗ್ಸ್ ಅಲ್ಲಿ ನೀರು ತುಂಬಿ ಬ್ರೆತ್ಲೆಸ್ನೆಸ್ ಕೂಡ ಆಗ್ತದೆ. ಸೊ ಇಂಥದ್ದೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ಅದು ಕಿಡ್ನಿ ಸಂಬಂಧಿತ ಲಕ್ಷಣಗಳು ಅಂತ ಎನಿಸ್ಬೇಕಾಗ್ತದೆ. ನೋವು ಯೂಶಲಿ ಲಾಸ್ಟ್ ಸ್ಟೇಜಸ್ ಅಲ್ಲಿ ಆಗುದು, ನೋವು ಬರುವುದಿಲ್ಲ ಯೂಶಲಿ. ಎಸ್ಪೆಷಲಿ ಈ ಕಿಡ್ನಿ ಪ್ರಾಬ್ಲಮ್ಗಳು ಕಿಡ್ನಿಯಲ್ಲಿ ಇರುವಂತ ಯಾವ್ದಾದ್ರು ಇನ್ಫೆಕ್ಷನ್ ಅಥವಾ ಸ್ಟೋನ್ ಇದ್ರೆ ಮಾತ್ರ ನೋವು ಕಾಣಿಸ್ತದೆ, ಇಲ್ಲದಿದ್ರೆ ಯೂಶಲಿ ನೋವು ಕಾಣಿಸೋದಿಲ್ಲ. ಹಾಗೇನೆ ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ನಾವು ನೋಡ್ತೀವಿ, ಪರ್ ಡೇಗೆ ಒಂದಿಷ್ಟು ಲೀಟರ್ ನೀರು ಕುಡಿಲೇಬೇಕು ಅಂತ. ಅದು ಎಲ್ಲರೂ ಇಷ್ಟು ಒಂದು 4 ಲೀಟರ್ 3 ಲೀಟರ್ ಕುಡಿಬೇಕಾ, ಅಥವಾ ಒಬ್ಬೊಬ್ರು ಪರ್ಸನ್ಗೆ ತಕ್ಕಂತೆ ಕುಡಿಬೇಕಾ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದ್ರೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ತುಂಬಾ ಜಾಸ್ತಿ ಜ್ಞಾನ ಇಲ್ಲ. ಸೊ ಅವರವರ ದೇಹಕ್ಕೆ ಅನುಗುಣವಾಗಿ, ಅಂದ್ರೆ ಎಲ್ಲರೂ ಒಂದೇ ರೀತಿಯಾಗಿ ಹಾಗೆ ಅಂತ ಇಲ್ಲ, ಅವರ ವೆಯ್ಟ್ ನೋಡ್ಬೇಕಾಗ್ತದೆ. ಅವರ BMI ಅಂತ ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್, ಅದು ವೆಯ್ಟ್ ಮತ್ತೆ ಹೈಟ್ ಪ್ರಕಾರ ಹೋಗ್ತದೆ. ಮತ್ತೆ ಅವರ ಕಿಡ್ನಿದು ಫಂಕ್ಷನ್ ಎಷ್ಟಿದೆ ಅಂತ ನೋಡಿ, ಅದನ್ನು ನೋಡಿಕೊಂಡು ನಾವು ಎಷ್ಟು ನೀರು ಅಥವಾ ಲಿಕ್ವಿಡ್ ಡಯಟ್ ಪರ್ ಡೇ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಅದಕ್ಕೋಸ್ಕರವೇ ಈ ವರ್ಲ್ಡ್ ಕಿಡ್ನಿ ಡೇ ಅಂತ ಇರೋದು. ಯಾಕಂದ್ರೆ ಇದರಿಂದ ನಿಮ್ಗೆ ನಿಮ್ಮ ದೇಹಕ್ಕೆ ಎಷ್ಟು ನೀರಿನ ಅಂಶ ಅಗತ್ಯ ಇದೆ ಅದನ್ನ ಬಗ್ಗೆ ಎಲ್ಲ ನಾವು ಹೇಳಿಕೊಡ್ತೇವೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ವರ್ಲ್ಡ್ ಕಿಡ್ನಿ ಡೇ ಟೈಮ್ ಅಲ್ಲಿ ಅವರವರ ಕಿಡ್ನಿಯನ್ನು ಚೆಕ್ ಮಾಡಿದ್ರೆ ಅವರಿಗೆ ಎಷ್ಟು ನೀರು ಕುಡಿಬೇಕು, ಯಾವ್ದೆಲ್ಲ ಆಹಾರ ಪದಾರ್ಥ ತಿನ್ಬೇಕು, ಇದನ್ನೆಲ್ಲ ನಾವು ಹೇಳಿಕೊಡ್ತೇವೆ. ಯಾವ ಟೆಸ್ಟ್ ಗಳನ್ನೆಲ್ಲ ಮಾಡ್ಕೋಬೇಕು? ಒಂದು ಕಿಡ್ನಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಏನ್ ಟೆಸ್ಟ್ ಮಾಡಬೇಕು, ಅಥವಾ ಜನರಲ್ ಆಗಿ ನಾವು ಕಿಡ್ನಿಯನ್ನು ಟೆಸ್ಟ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಟೆಸ್ಟ್ ಮಾಡ್ಕೋಬಹುದು? ಈ ಕಿಡ್ನಿ ರಿಲೇಟೆಡ್ ಸಂಬಂಧಿತ ರೋಗಗಳಿಗೆ ನಾವು ಅತ್ಯಂತ ಅಂದ್ರೆ ತುಂಬಾ ಬೇಸಿಕ್ ಆದ ಇನ್ವೆಸ್ಟಿಗೇಷನ್ ಇಂದ ಇದನ್ನು ಫೈಂಡ್ ಔಟ್ ಮಾಡಬಹುದು. ಸೊ ಆದ ಕಾರಣ ಈಗ ಕೆಲವರಿಗೆ ಹಾರ್ಟ್ ಸಂಬಂಧಿತ ತೊಂದರೆ ಇದ್ರೆ ECG ಮಾಡಬೇಕು ಅಥವಾ ಇಕೋಕಾರ್ಡಿಯೋಗ್ರಾಮ್ ಮಾಡಬೇಕು ಅಂತ. ಸೊ ಕಿಡ್ನಿ ಸಂಬಂಧಿತ ಜಸ್ಟ್ ಯೂರಿನ್ ಟೆಸ್ಟ್, ನಾರ್ಮಲ್ ಆದ ಒಂದು ಯೂರಿನ್ ಸ್ಯಾಂಪಲ್ ಕೊಟ್ರೆ ನಮ್ಗೆ ಅದರಲ್ಲಿ ಯೂರಿನ್ ಅಲ್ಲಿ ಇರುವಂತಹ ಅಂಶಗಳು ಎಂತೆಲ್ಲ ಅಂಶಗಳು ಅಧಿಕ ಆಗಿದೆ ಅಥವಾ ಕಮ್ಮಿ ಆಗಿದೆ ಅದನ್ನ ಎರಡನ್ನು ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಯೂರಿನ್ ಟೆಸ್ಟ್ ಒಂದು. ಆಮೇಲೆ ಬ್ಲಡ್ ಅಲ್ಲಿ ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳ್ತೇವೆ. ಸೊ ಅದು ನಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟ್ ಇದೆ ಒಂದು ಮೇನ್ ಅದು. ಕ್ರಿಯಾಟಿನಿನ್ ಎಂಬುದು ನಮ್ದು ಇದು ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಅಂದ್ರೆ ಕಿಡ್ನಿ ಸಂಬಂಧಿತ ರೋಗ ಇದೆ ಅಂತ ಲೆಕ್ಕ. ಸೊ ಕ್ರಿಯಾಟಿನಿನ್ ಅಧಿಕ ಆಗ್ತಾ ಇದ್ರೆ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗ್ತಾ ಉಂಟು ಅಂತ ಲೆಕ್ಕ. ಸೊ ಸೀರಮ್ ಕ್ರಿಯಾಟಿನಿನ್, ಯೂರಿನ್ ಟೆಸ್ಟ್, ಆಮೇಲೆ ಬೇಕಿದ್ರೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಮ್ಗೆ ಕಿಡ್ನಿದು ಸೈಜ್, ಅದರದ್ದು ಆರ್ಕಿಟೆಕ್ಚರ್ ಅದೆಲ್ಲ ಗೊತ್ತಾಗ್ತದೆ. ಸೊ ಇದು 3 ಟೆಸ್ಟ್ಗಳು ಕಾಮನ್ ಆಗಿ ನಾವು ಯಾವುದೇ ಪೇಷಂಟ್ಗಳು ಕಿಡ್ನಿ ಸಂಬಂಧಿತ ರೋಗ ಲಕ್ಷಣಗಳು ಕಂಡು ಬಂದ್ರೆ ಈ 3 ಟೆಸ್ಟ್ ಅನ್ನು ಮಾತ್ರ ಮಾಡ್ತೇವೆ. ಸೊ ಅದು ನೋಡಿಕೊಂಡು ಈ 3 ಟೆಸ್ಟ್ಗಳ ರಿಪೋರ್ಟ್ ನೋಡಿಕೊಂಡು ಆಮೇಲೆ ಮುಂದೆ ಅದಕ್ಕೆ ಬೇಕಾಗುವಂತ ಬೇರೆ ಎಂತಾದ್ರೂ ಎಕ್ಸ್ಟ್ರಾ ಟೆಸ್ಟ್ ಗಳಿದ್ರೆ ಮಾಡಿಸಬಹುದು. ಸೊ ಆದ ಕಾರಣ ಜಸ್ಟ್ 3 ಟೆಸ್ಟ್ ಇಸ್ ಇನಫ್. ಇದರಿಂದ ಆಲ್ಮೋಸ್ಟ್ 90% ಆಫ್ ದ ಕಿಡ್ನಿ ಡಿಸೀಸ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ. ಈಗ ಕಾಮನ್ ಡಿಸೀಸ್ ಅಂತ ಅಂದ್ರೆ ಯಾವ್ದು? ಹೌದು, ಈ ಕಿಡ್ನಿಯಲ್ಲಿ ಯೂಶುವಲಿ ಕಾಮನ್ ಆಗಿ ಬರುವಂತದ್ದಂದ್ರೆ ಅದೇ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತಾರೆ. ಸ್ಟೋನ್ಸ್ ಅದು ವೆರಿ ಕಾಮನ್. ಈಗ ನಮ್ಮ ಈ ಕೋಸ್ಟಲ್ ಏರಿಯಾಸ್ ಆಗ್ಲಿ ಅಥವಾ ಈ ವೆಸ್ಟರ್ನ್ ಘಾಟ್ಸ್ ಅಥವಾ ನಮ್ಮ ಇಂಡಿಯಾದ ರಾಜಸ್ಥಾನ್, ಗುಜರಾತ್ ಆ ಕಡೆ ಸ್ಟೇಟ್ಸ್ ಅಲ್ಲಿ ಕೂಡ ಈ ಸ್ಟೋನ್ ಡಿಸೀಸಸ್ ವೆರಿ ಕಾಮನ್. ಮೇ ಬಿ ಬಿಕಾಸ್ ಆಫ್ ದ ವೆದರ್ ಅಥವಾ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಅಥವಾ ನಮ್ಮ ವಾಟರ್ ಕಂಟೆಂಟ್ ಇದರಿಂದಾಗಿ ಆಗುವಂತ ಕಾಯಿಲೆ ಒಂದು ಸ್ಟೋನ್ಸ್. ಆಮೇಲೆ ಇನ್ಫೆಕ್ಷನ್, ಕಿಡ್ನಿಯಲ್ಲಿ ಆಗುವಂತ ಇನ್ಫೆಕ್ಷನ್, ಯೂರಿನರಿ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅದು ತುಂಬಾ ಸಾಮಾನ್ಯ, ಹೆಂಗಸರಲ್ಲಾಗ್ಲಿ ಅಥವಾ ಗಂಡಸರಲ್ಲಾಗ್ಲಿ ಇಬ್ಬರಲ್ಲೂ ಕೂಡ ಕಾಮನ್. ನಮ್ಮ ದೇಹದಲ್ಲಿ ಈ ನೀರಿನಂಶ ಕಡಿಮೆ ಆದಾಗ ಯೂರಿನರಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಯೂರಿನರಿ ಇನ್ಫೆಕ್ಷನ್. ಆಮೇಲೆ 3ನೇದು ಕಾಮನ್ ಅಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಬರುವಂತ ಟ್ಯೂಮರ್ ಅಥವಾ ಕ್ಯಾನ್ಸರ್ ರೋಗಗಳು. ಸೊ ಇದು 3 ಕಾಮನ್ ಆಗಿರುವಂತದ್ದು, ಇನ್ಫೆಕ್ಷನ್, ಸ್ಟೋನ್ಸ್ ಇಲ್ಲದ್ರೆ ಕ್ಯಾನ್ಸರ್. ಸೊ ಇದು 3ಗಳು. ಇದರಿಂದಾಗಿ ಇದನ್ನು ಹಾಗೆ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಇದು ಮುಂದೆ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಿ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದ ಮೇಲೆ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಿಡ್ನಿ ಸಮಸ್ಯೆಗೆ ಯಾವುದೆಲ್ಲ ಟ್ರೀಟ್ಮೆಂಟ್ ಗಳು ಅವೈಲೇಬಲ್ ಇದೆ? ಹೌದು, ಈಗ ಕಿಡ್ನಿ ಟ್ರೀಟ್ಮೆಂಟ್ ಗಳಂತ ಹೇಳಿದ್ರೆ ನಾವು ಫಸ್ಟ್ ಟೆಸ್ಟ್ ಮಾಡಿ ಅಂದ್ರೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಅದರಲ್ಲಿ ನಾವು ನೋಡ್ತೇವೆ ಕಿಡ್ನಿ ಫಂಕ್ಷನ್ಸ್ ಹೇಗಿದೆ ಅಂತ ಹೇಳಿ. ಅಥವಾ ಕಿಡ್ನಿ ಫಂಕ್ಷನ್ ಡೌನ್ ಆಗಿದ್ರೆ ಅದಕ್ಕೆ ಯಾವ ಕಾರಣ, ಅದಕ್ಕೆ ವಾಟ್ ಇಸ್ ದ ಕಾಸ್ ಫಾರ್ ದಟ್ ಡಿಕ್ರೀಸ್ ರೆಡ್ಯೂಸ್ಡ್ ಫಂಕ್ಷನ್.
ಸೊ ಅದು ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ಬೇಕಾಗುವಂತ ಟ್ರೀಟ್ಮೆಂಟ್ ಅಂದ್ರೆ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಕೊಡೋದು, ಆಂಟಿಬಯೋಟಿಕ್ಸ್ ಕೊಡುವುದು. ಸ್ಟೋನ್ಸ್ ಆಗಿದ್ರೆ ಸ್ಟೋನ್ಸ್ ತೆಗೆಯುವಂತಹ ಸರ್ಜರಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಟ್ಯಾಬ್ಲೆಟ್ ಅಥವಾ ಸಿರಪ್ಗಳಿಂದ ಕೂಡ ಸ್ಟೋನ್ಸ್, ಚಿಕ್ಕ ಚಿಕ್ಕ ಸ್ಟೋನ್ಸ್ ಅನ್ನು ಕಿಡ್ನಿಯಿಂದ ಹೊರಗಡೆ ಹೋಗುವಾಗೆ ಮಾಡಬಹುದು. ಆಮೇಲೆ ಟ್ಯೂಮರ್ ಏನಾದಿದ್ರೆ ಅದಕ್ಕೆ ಬೇಕಾಗುವಂತ ಸರ್ಜಿಕಲ್ ಟ್ರೀಟ್ಮೆಂಟ್ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಆದ್ರೆ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ಮಾಡ್ತೇವೆ. ಓಕೆ, ಈಗ ಒಬ್ಬ ವ್ಯಕ್ತಿ ಒಂದು ಕಿಡ್ನಿ ಇಟ್ಕೊಂಡು ಬದುಕಬಹುದಾ? ಬದುಕೋದಾದ್ರೂ ಕೂಡ ಅವನ ಫುಡ್ ಸಿಸ್ಟಮ್ ಆಗಿರಬಹುದು, ಅವನ ಹೆಲ್ತ್ ಅನ್ನ ಹೇಗೆ ಅವನು ಕಾಪಾಡ್ಕೋಬೇಕಾಗುತ್ತೆ? ಕರೆಕ್ಟ್. ನಾನು ಆಗ ಹೇಳಿದಾಗೆ ದೇವರು ನಮ್ಗೆ 2 ಕಿಡ್ನಿಗಳನ್ನು ಕೊಟ್ಟಿದ್ದಾರೆ. ಸೊ ಆದ ಕಾರಣ ಅದೊಂದು ನಮ್ಗೆ ಅಡ್ವಾಂಟೇಜ್. ಹಾಗೆ ಈಗ ಈ ಕಿಡ್ನಿ ಸಮಸ್ಯೆಯಿಂದ ಬಳಲುವವರಿಗೆ ಕೂಡ ಅದೊಂದು ನಮ್ಗೆ ಆಶಾಕಿರಣದಾಗ ಅವರಿಗೆ. ಯಾಕಂದ್ರೆ ಒಬ್ರು ಒಂದು ಕಿಡ್ನಿಯನ್ನು ದಾನವಾಗಿ ಮತ್ತೊಬ್ಬರಿಗೆ ಕೊಡಬಹುದು. ಅವರದೇ ಫ್ಯಾಮಿಲಿಯಲ್ಲಿ ಅವರದೇ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿರುವಂತ ಯಾರಾದ್ರೂ ವ್ಯಕ್ತಿಗಳಿದ್ದರೆ ಅವರ ಒಂದು ಕಿಡ್ನಿಯನ್ನು ತೆಗೆದು ಅವರಿಗೆ ಮತ್ತೊಬ್ಬರಿಗೆ ದಾನ ಮಾಡಬಹುದು. ಇದರಿಂದಾಗಿ ಆ ದಾನ ಮಾಡಿದ ವ್ಯಕ್ತಿಗೆ ಏನು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ದಾನ ಮಾಡಿದ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಿದಾಗೆ ಆಗ್ತದೆ. ಸೊ ಹಿ ವಿಲ್ ಬಿಕಮ್ ಲೈಕ್ ಎ ಹೀರೋ. ಅದೇ ಕಿಡ್ನಿ ತೆಗೆದುಕೊಂಡ ವ್ಯಕ್ತಿ ಅಥವಾ ರಿಸಿಪಿಯಂಟ್ ಅವನ ಜೀವನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬರ್ತದೆ. ಒಂದ್ಸಲ ಕಿಡ್ನಿ ಡ್ಯಾಮೇಜ್ ಆದ್ರೆ ಅವರಿಗೆ ಡಯಾಲಿಸಿಸ್ ಅಗತ್ಯ ಇರ್ತದೆ. ಈ ಡಯಾಲಿಸಿಸ್ ಮಾಡೋದ್ರಿಂದ ಅವರ ಜೀವಿತಾವಧಿ ಕೂಡ ಕಮ್ಮಿ ಆಗ್ತಾ ಇರ್ತದೆ. ಆದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಅವರ ಜೀವಿತಾವಧಿ ಕೂಡ ಜಾಸ್ತಿ ಆಗ್ತದೆ. ಸೊ ಆದ ಕಾರಣ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಂಬುದು ಅತ್ಯಂತ ಸೇಫ್ ಆದ ಆಪರೇಷನ್. ಈಗ ಮೊದಲಿನಾದ್ರೆ ಇದಕ್ಕೆ ತುಂಬಾ ಪ್ರಾಬ್ಲಮ್ಗಳಿರ್ತಿರುತ್ತೆ. ಬಟ್ ಈಗ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ ಆದ ಮೇಲೆ ಇದನ್ನು ನಾವು ಕೀ ಹೋಲ್ ಸರ್ಜರಿ, ಡೋನರ್ ಇಂದ ಕೀ ಹೋಲ್ ಸರ್ಜರಿಯಲ್ಲಿ ಕಿಡ್ನಿಯನ್ನು ತೆಗಿಲಿಕ್ಕೆ ಆಗ್ತದೆ. ಆಮೇಲೆ ಕಿಡ್ನಿ ರಿಸಿಪಿಯಂಟ್ ಕೂಡ ನಾವು ಒಳ್ಳೆ ಟ್ರೀಟ್ಮೆಂಟ್ ಅಂದ್ರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಬೇಕಾಗುವಂತ ಇಮ್ಯುನೋಥೆರಪಿ ಕೂಡ ಎಲ್ಲ ಜಾಸ್ತಿ ಅಡ್ವಾನ್ಸ್ ಆದ ಕಾರಣ ಅದರ ರಿಜೆಕ್ಷನ್ ಅಂಶ ತುಂಬಾ ಕಡಿಮೆ ಆಗಿದೆ. ಸೊ ಆದ ಕಾರಣ ಒಂದು ಕಿಡ್ನಿ ಇರುವವರು ಕೂಡ ಒಂದು ಕಿಡ್ನಿ ಇರುವುದರಿಂದ ಅದರಿಂದ ಏನು ಜಾಸ್ತಿ ಅಂತ ಹಾರ್ಮ್ ಆಗುದಿಲ್ಲ, ಆರೋಗ್ಯದ ಮೇಲೆ ಎಂತ ಪರಿಣಾಮ ಬೀರುವುದಿಲ್ಲ. ಸೊ ಅದು ಒಂದು ಎಲ್ಲರಿಗೂ ನೆನಪಿರುವಂತ ಅಂಶ ಆಗಿರಬೇಕು. ಹಾಗೇನೆ ಈಗ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಕಿಡ್ನಿ ಆರೈಕೆಗೆ ಸಂಬಂಧಿಸಿದಂತಹ ಯಾವ ಟ್ರೀಟ್ಮೆಂಟ್ ಗಳಿದೆ? ಹೌದು, ಈಗ ಮೆಡಿಕಲ್ ಕಾಲೇಜ್ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ನಮಗೆ ಯೂರಾಲಜಿ ಡಿಪಾರ್ಟ್ಮೆಂಟ್ ಮತ್ತು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ 2 ಡಿಪಾರ್ಟ್ಮೆಂಟ್ಗಳು ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇರುವಂತದ್ದು. ಇದರಲ್ಲಿ 2 ಡಿಪಾರ್ಟ್ಮೆಂಟ್ ಇರುವ ವೈದ್ಯರು ಸೋಮವಾರದಿಂದ ಅಂದ್ರೆ ಪ್ರತಿ ದಿವಸ ಕೂಡ ಅವೈಲೇಬಲ್ ಇರ್ತಾರೆ, OPD ಅಲ್ಲಿ ಅವೈಲೇಬಲ್ ಇರ್ತಾರೆ. ಹಾಗೂ ಎಮರ್ಜೆನ್ಸಿ ಇದ್ರೂ ಕೂಡ ಅವರು ಸಿಗ್ತಾರೆ. ಸೊ ಕಿಡ್ನಿ ಸಂಬಂಧಿತ ಯಾವುದೇ ಟೆಸ್ಟ್ಗಳಾಗ್ಲಿ, ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಯೂರಿನ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಎಲ್ಲ ಕೂಡ ಅದರ ಬೇಕಾಗುವಂತ ಯಾವುದೇ ಟೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಒಂದು ಅವಕಾಶ ಇದೆ. ಆಮೇಲೆ ಅದಕ್ಕೆ ಬೇಕಾಗುವ ಟ್ರೀಟ್ಮೆಂಟ್ ಕೂಡ ಈಗ ಅತ್ಯಂತ ಸೊಫಿಸ್ಟಿಕೇಟೆಡ್ ಟ್ರೀಟ್ಮೆಂಟ್, ಲ್ಯಾಪ್ರೋಸ್ಕೋಪಿ ಆಗಲಿ, ESWL ಅಂದ್ರೆ ಮೆಷಿನ್ ಅಲ್ಲಿ ಸ್ಟೋನ್ ಹುಡಿ ಮಾಡುವಂತದ್ದಾಗ್ಲಿ, ಇದರ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ನಾವು ಮಾಡ್ತೇವೆ. ಸೊ ಆಲ್ಮೋಸ್ಟ್ ಸೊಫಿಸ್ಟಿಕ್ ಅಂದ್ರೆ ಹೈ ಎಂಡ್ ಸರ್ಜರೀಸ್ ಕೂಡ ನಾವು ಈಗ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಈ ಒಂದು ಕಿಡ್ನಿಯ ಬಗ್ಗೆ ಜನರಿಗೆ ನೀವೇನು ಹೇಳ್ತೀರಾ? ಹೌದು, ಕಿಡ್ನಿ ನಮ್ಮ ದೇಹದಲ್ಲಿರುವ ಒಂದು ಇಂಪಾರ್ಟೆಂಟ್ ಆರ್ಗನ್. ಸೊ ಕಿಡ್ನಿ ಬಗ್ಗೆ ನೀವು ಕೂಡ ನಿಮ್ಮ ಆರೋಗ್ಯವು ಸರಿಯಾಗಿರ್ಬೇಕಿದ್ರೆ ಕಿಡ್ನಿ ಮೇಲೆ ಕೂಡ ನಿಮ್ಮ ಒಂದು ಜ್ಞಾನ ಇರಬೇಕಾಗುತ್ತದೆ. ಕಿಡ್ನಿ ಡಿಸೀಸ್ ಅನ್ನು ನಾವು ಅಲ್ಲಿ ಸ್ಟೇಜಸ್ ಅಲ್ಲಿ ಪ್ರಿವೆಂಟ್ ಮಾಡಬೇಕಾಗ್ತದೆ. ಕಿಡ್ನಿ ಸಂಬಂಧಿತ ಅದಕ್ಕೆ ಜಾಸ್ತಿ ಏನು ಖರ್ಚಿರುವುದಿಲ್ಲ ಕಿಡ್ನಿ ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ. ಆಮೇಲೆ ನಿಮ್ಮ ಆರೋಗ್ಯ ಜೀವನ ಶೈಲಿಯನ್ನು ಕೂಡ ಉತ್ತಮವಾಗಿರಿಸಿದ್ರೆ 2 ಕಿಡ್ನಿಗಳಿಗೂ ಕೂಡ ಒಳ್ಳೆ ಫಂಕ್ಷನ್ ಆಗಿರುತ್ತದೆ. ಸೊ ಅದರಿಂದ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಒಂದು ಒಳ್ಳೆ ಮಾಹಿತಿಯನ್ನ ನೀಡಿದ್ದಕ್ಕೆ. ಸೊ ನೋಡಿದ್ರಲ್ವ ವೀಕ್ಷಕರು, ಇವತ್ತು ನಾವು ಕಿಡ್ನಿಯ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಇನ್ನೊಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.